ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೇಸಿಗೆ ಪದ್ಯ ಸಿರಿಗನ್ನಡ 6ನೇ ತರಗತಿಯ ಬೇಸಿಗೆ ಪದ್ಯದ ಪ್ರಶ್ನೋತ್ತರಗಳು, ಕೃತಿಕಾರರ ಪರಿಚಯ ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಪದ್ಯ 1 ಬೇಸಿಗೆ. ಈ ಪದ್ಯವನ್ನು ಬರೆದ ಕವಿ BR ಲಕ್ಷ್ಮಣ್ ರಾವ್. ಕವಿ ಕೃತಿ ಪರಿಚಯ. BR ಲಕ್ಷ್ಮಣ್ ರಾವ್ ಇವರು 9/9/1946 ಅಂದರೆ 9ನೇ ಸೆಪ್ಟೆಂಬರ್ 1946ರಂದು ಜನಿಸಿದರು. ಚಿಕ್ಕಬಳ್ಳಾಪುರದ ಚೀಮಂಗಲ ಗ್ರಾಮದಲ್ಲಿ ಇವರು ಜನಿಸುತ್ತಾರೆ. ಇವರ ತಂದೆ BR ರಾಜಾರಾವ್, ತಾಯಿ ವೆಂಕಟ ಲಕ್ಷ್ಮಮ್ಮ. ಲಕ್ಷ್ಮಣ್ ರಾವ್ ನಿವೃತ್ತ ಉಪಾಧ್ಯಾಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಇವರ ಕವನ ಸಂಕಲನಗಳು ಹೀಗಿವೆ. ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು. ಇದಿಷ್ಟು ಇವರ ಕವನ ಸಂಕಲನ. ಇವರು ಬರೆದಿರುವಂತಹ ನಾಟಕಗಳು ಹೀಗಿವೆ. ನನಗ್ಯಾಕೋ ಡೌಟು, ಭಲೆ ಮಲ್ಲೇಶಿ. ಲಕ್ಷ್ಮಣ್ ರಾವ್ ಇವರು ಕತೆ, ಕಾದಂಬರಿ, ಅನುವಾದ, ಲೇಖನ ಸಂಕಲನಗಳನ್ನು ರಚಿಸುವುದರ ಜೊತೆಗೆ ಭಾವಗೀತೆಗಳ ಸಾಂದ್ರಿಕೆಗಳು, CD, ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರ ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದಿಷ್ಟು ಕವಿ ಪರಿಚಯ. ಪದಗಳ ಅರ್ಥ. ಸಜಾ ಅಂದರೆ ಶಿಕ್ಷೆ. ಸಜಾ ಅಂದರೇನು? ಶಿಕ್ಷೆ. ಮಹಿಮೆ, ಹಿರಿಮೆ, ಮಹತ್ವ. ರವಿ ಅಂದರೆ ಭಾನು, ಸೂರ್ಯ, ನೇಸರು. ಭಾನು, ಸೂರ್ಯ, ನೇಸರು. ತಾಪ ಅಂದರೆ ಬಿಸಿ, ಶಾಖ. ಹಳಿ ಅಂದರೆ ದೂಷಿಸು, ನಿಂದಿಸು. ಹಳಿ ಅಂದರೆ ದೂಷಿಸು, ನಿಂದಿಸು. ಇಳೆ ಎಂದರೆ ಭೂಮಿ, ಧರೆ. ಪೋಷಕ ಎಂದರೆ ಸಲಹುವಾತ, ಪಾಲಕ. ಅನಿವಾರ್ಯ, ಅತ್ಯಗತ್ಯ. ಹೊಗಳು, ಕೊಂಡಾಡು, ಬಣ್ಣಿಸು. ತೆಗಳು, ಹೀಯಾಳಿಸು, ನಿಂದಿಸು. ಮಿಡಿ, ಹೀಚು, ಕಸುಗಾಯಿ. ಊಡು ಅಂದರೆ ಉಣಿಸು, ತಿನ್ನಿಸು. ಕರ್ತವ್ಯ, ಕೆಲಸ, ಜವಾಬ್ದಾರಿ. ಬಿರು ಅಂದರೆ ರಭಸ, ಬಿರುಸು. ಸಂಭ್ರಮ, ಉತ್ಸಾಹ, ಸಡಗರ. ಧನ್ಯತೆ, ಸಂತೃಪ್ತಿ. ಈಗ ಅಭ್ಯಾಸವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಂದನೆಯ ಪ್ರಶ್ನೆ, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಎರಡನೆಯ ಪ್ರಶ್ನೆ, ಭೂಮಿಯ ಪೋಷಕ ಯಾರು? ಉತ್ತರ,
ಭೂಮಿಯ ಪೋಷಕ ಸೂರ್ಯ. ಭೂಮಿಯ ಪೋಷಕ ಸೂರ್ಯ. ಮೂರನೆಯ ಪ್ರಶ್ನೆ, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಉತ್ತರ, ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು. ಉತ್ತರ ಇನ್ನೊಮ್ಮೆ ನೋಡೋಣ. ಸೂರ್ಯ ಮರೆಯದೆ ಇಳೆಗೆ ಅಂದರೆ ಭೂಮಿಗೆ ಬಿಸಿಲು ಮತ್ತು ಬೆಳಕು ನೀಡುವ ಕರ್ತವ್ಯ ಮಾಡುವನು. ಸರಿನಾ? ನಂತರ ನಾಲ್ಕನೆಯ ಪ್ರಶ್ನೆ, ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ? ಬಿರು ಬಿಸಿಲಿಗೆ ಮರ, ಗಿಡ, ಪೊದೆ, ಬಳ್ಳಿಗಳು ಕಂಗಾಲಾಗಿಲ್ಲ. ನಂತರ ಐದನೆಯ ಪ್ರಶ್ನೆ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು? ಉತ್ತರ, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೆಂದರೆ ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ನಗುತ್ತಾ ನಲಿಯುತ್ತಾ ಇತರರನ್ನು ನಗಿಸುತ್ತಾ ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೆಂದರೆ ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ನಗುತ್ತಾ ನಲಿಯುತ್ತಾ ಇತರರನ್ನು ನಗಿಸುತ್ತಾ ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು. ಆ ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೆಯ ಪದ ಸೂರ್ಯ. ಸೂರ್ಯನಿಗೆ ನಾನು ಇಲ್ಲಿ 3 ಸಮಾನಾರ್ಥಕ ಪದಗಳನ್ನು ಕೊಟ್ಟಿದ್ದೇನೆ. ರವಿ, ಭಾನು, ನೇಸರು, ಆದಿತ್ಯ ಅಂತ ಹೇಳಿನೂ ನಾವು ಬರಿಬಹುದು ಸಮಾನಾರ್ಥಕ ಪದ. ಎರಡನೇದು ಇಳೆ. ಇಳೆ ಅಂದ್ರೇನು? ಭೂಮಿ, ಧರೆ, ಅವನಿ. ಮೂರನೆಯದು ಪ್ರಕೃತಿ. ಪ್ರಕೃತಿಗೆ ಸಮಾನಾರ್ಥಕ ಪದ ಯಾವುದು? ನಿಸರ್ಗ ಅಥವಾ ನೈಸರ್ಗಿಕ ಅಂದರೆ ಸ್ವಾಭಾವಿಕ. ನಾಲ್ಕನೆಯದು ಸಂಭ್ರಮ. ಸಂಭ್ರಮಕ್ಕೆ ಉತ್ಸಾಹ, ಸಡಗರ, ಸಂತೋಷ, ಉಲ್ಲಾಸ. ಇಷ್ಟು ಸಮಾನಾರ್ಥಕ ಪದಗಳನ್ನು ಬರಿಬಹುದು. ಸಂಭ್ರಮ. ನಂತರ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ, ರಚಿಸಿರಿ. ಸರಿನಾ? 1 ಪೋಷಕರು. ಇದಕ್ಕೆ ನಾನು ಎರಡು ವಾಕ್ಯಗಳನ್ನು ಬರೆದಿದ್ದೀನಿ. ನಿಮ್ಗೆ ಯಾವ ಈಸಿ ಆಗುತ್ತೆ ಅದು ನೀವು ಬರಿಬಹುದು. ಮೊದಲನೆಯದು ಪೋಷಕರು. ಪೋಷಕರು ಮಕ್ಕಳ ಮೊದಲ ಗುರುಗಳು. ಪೋಷಕರು ಮಕ್ಕಳ ಮೊದಲ ಗುರುಗಳು. ಎರಡನೇ ವಾಕ್ಯ, ಪೋಷಕರು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಾರೆ. 2 ವಾಕ್ಯಗಳನ್ನು ಕೊಟ್ಟಿದ್ದೀನಿ ನೋಡಿ. 1 ಪೋಷಕರು ಮಕ್ಕಳ ಮೊದಲ ಗುರುಗಳು. ಎರಡನೇ ವಾಕ್ಯ, ಪೋಷಕರು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಾರೆ. ಎರಡನೆಯದು ಕರ್ತವ್ಯ, ಡ್ಯೂಟಿ. ಮೊದಲನೇ ವಾಕ್ಯ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಎರಡನೇದು, ವಿದ್ಯಾರ್ಥಿಗಳ ಕರ್ತವ್ಯ ಚೆನ್ನಾಗಿ ಓದುವುದು. ವಿದ್ಯಾರ್ಥಿಗಳ ಕರ್ತವ್ಯ ಏನು? ಚೆನ್ನಾಗಿ ಓದುವುದು. ಮೂರನೇದು ಸಂಭ್ರಮ. 1 ನಾವು ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸಿದೆವು. ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸಿದೆವು. ಎರಡನೇದು, ಶಾಲೆಯ ವಾರ್ಷಿಕೋತ್ಸವವು ಸಂಭ್ರಮದಿಂದ ನಡೆಯಿತು. ನಾಲ್ಕನೆಯ ವಾಕ್ಯ ಧನ್ಯತೆ. ಈ ಪದಕ್ಕೆ ನಾವು ವಾಕ್ಯವನ್ನು ಮಾಡಬೇಕು. ಮೊದಲನೆಯ ವಾಕ್ಯ, ಒಳ್ಳೆಯ ಸ್ನೇಹಿತರು ಸಿಕ್ಕಿರುವುದು ನನ್ನ ಧನ್ಯತೆ. ಎರಡನೇ ವಾಕ್ಯ ಹೀಗೆ ಬರೀಬಹುದು, ಬಡವರ ಸಹಾಯ ಮಾಡುವ ಅವಕಾಶ ದೊರೆತದ್ದು ನನ್ನ ಧನ್ಯತೆ. ಮೂರನೇದು, ತಂದೆ ತಾಯಿಯ ಪ್ರೀತಿ ಮತ್ತು ಕಾಳಜಿ ಪಡೆದಿರುವುದು
ನನ್ನ ಧನ್ಯತೆ. ಈ 3 ವಾಕ್ಯದಲ್ಲಿ ಯಾವ ವಾಕ್ಯವನ್ನು ಬೇಕಾದರೂ ನೀವು ಬರೆಯಬಹುದು. ನಂತರ ಈ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಬೇಸಿಗೆ ಪದ್ಯವನ್ನು BR ಲಕ್ಷ್ಮಣರಾವ್ ರವರು ರಚಿಸಿದ್ದಾರೆ. ಮೊದಲನೇ ವಾಕ್ಯ ಇದು ಬರಿಬೇಕು. ನಂತರ ಈ ಪದ್ಯದ ಸಾರಾಂಶ ಹೀಗಿದೆ. ಈ ಪದ್ಯದಲ್ಲಿ ಕವಿಯು ಸೂರ್ಯನನ್ನು ಕುರಿತು ಹೇಳಿದ್ದಾರೆ. ಸೂರ್ಯನು ತನ್ನ ಕೆಲಸವನ್ನು ನಿತ್ಯ ಮರೆಯದೆ ಮಾಡುತ್ತಿದ್ದಾನೆ. ಭೂಮಿಗೆ ಬಿಸಿಲನ್ನು ಕೊಡುತ್ತಿದ್ದಾನೆ. ಸೂರ್ಯನಿಂದ ನಮಗೆ ಉಪಕಾರವಿದೆ. ಸೂರ್ಯನಿಗೆ ತಾಪಕೋಪಗಳಿದ್ದರೂ ಅವನನ್ನು ದೂಷಿಸದಿರಿ, ಏಕೆಂದರೆ ಸೂರ್ಯನು ಮೋಡ ಕೂಡಿಸಲು ಭೂಮಿಗೆ ಮಳೆ ತರಲು ದುಡಿಯುತ್ತಿಹನು ಎಂದು ಸೂರ್ಯನ ಗುಣಗಳನ್ನು ಕವಿ ಹೇಳುತ್ತಿದ್ದಾರೆ. ಹೀಗೆ ಸೂರ್ಯನು ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾನೆ. ಈ ಭೂಮಿಯ ಮೇಲಿನ ಪ್ರಕೃತಿ ಸೌಂದರ್ಯ ಇಂಥ ಬಿರುಸು ಬಿಸಿಲಿನಲ್ಲಿ ಮರ, ಗಿಡ, ಪೊದೆ, ಬಳ್ಳಿಗಳು ಕಂಗಾಲಾಗಿಲ್ಲ. ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಸಂಭ್ರಮದಲ್ಲಿವೆ. ಕವಿಯು ನಮ್ಮೆಲ್ಲರನ್ನುದ್ದೇಶಿಸಿ ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ ಎನ್ನುತ್ತಾರೆ. ಹಾಗೆಯೇ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಾವೆಲ್ಲರೂ ನಲಿಯುತ್ತಾ ಬಾಳಿ ಸಂತೋಷವನ್ನು ಹಂಚಿ ಸಂತೃಪ್ತಿಗೊಳಿಸೋಣ ಎಂದು ಕವಿಯು ಹಾರೈಸುತ್ತಾರೆ. ಇದಿಷ್ಟು ಬೇಸಿಗೆ ಪದ್ಯದ ಸಾರಾಂಶ. ನಂತರ ಈ ಪದಗಳನ್ನು ಗಮನವಿಟ್ಟು ಓದಿ ಅರ್ಥ ಗ್ರಹಿಸಿ. ಇಂತಹ 10 ಪದಗಳನ್ನು ಹುಡುಕಿ ಅರ್ಥ ಬರೆಯಿರಿ. 1. ಅನಲ, ಬೆಂಕಿ. ಅನಿಲ ಅಂದರೆ ವಾಯು. ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ವಾಯು. ಮುಖ ಅಂದರೆ ಮೊರೆ, ಮಖ ಅಂದರೆ ಯಜ್ಞ. ಸಾಗರ ಎಂದರೆ ಸಮುದ್ರ, ಸಗರ ಎಂದರೆ ಚಕ್ರವರ್ತಿ. ಜಲ ಎಂದರೆ ನೀರು, ಜಾಲ ಎಂದರೆ ಬಲೆ. ಬಾನು ಅಂದರೆ ಆಕಾಶ, ಭಾನು ಅಂದರೆ ಸೂರ್ಯ. ಧನ ಅಂದರೆ ಸಂಪತ್ತು, ಧನು ಅಂದರೆ ಬಾಣ. ನಂತರ ಪದ ಅಂದರೆ ಶಬ್ದ, ಪಾದ ಅಂದರೆ ಕಾಲು. ವರ ಅಂದರೆ ಮಧುಮಗ, ವಾರ ಅಂದರೆ 7 ದಿನಗಳ ಅವಧಿ. ಸರ ಎಂದರೆ ಹಾರ, ಸಾರ ಎಂದರೆ ಸಾರಾಂಶ, ತಿರುಳು. ಮನೆ ಅಂದರೆ ಗೃಹ, ಮುನಿ ಅಂದರೆ ತಪಸ್ವಿ. ಗಿರಿ ಅಂದರೆ ಬೆಟ್ಟ, ಗುರಿ ಅಂದರೆ ಲಕ್ಷ್ಯ. ಪುರ ಅಂದರೆ ಊರು, ಪರ ಅಂದರೆ ಇತರ, ಬೇರೆ ಅಂತ ಹೇಳಿ ಅರ್ಥ ಬರುತ್ತೆ. ಕುಲ ಅಂದರೆ ಕುಟುಂಬ ಅಥವಾ ವಂಶ ಅಂತ ಹೇಳಿ ಬರುತ್ತೆ. ಕಾಲ ಅಂದರೆ ಸಮಯ ಅಂತ ಹೇಳಿ ಬರುತ್ತೆ. ಬೆಲೆ ಅಂದರೆ ದರ, ಬಲಿ ಅಂದರೆ ತ್ಯಾಗ. ಶರ ಅಂದರೆ ಬಾಣ, ಶಿರ ಅಂದರೆ ತಲೆ.